ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗಲ್ಲಿ ನಾನು ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಮ್ಗೆ ಹೋಗ್ತಿದ್ದೀನಿ. ಅದು ನಮ್ಮ BUB ಕಾಲೇಜ್ ವಿದ್ಯಾನಗರದಲ್ಲಿದೆ. ಆ, ಇವತ್ತಿನ ಲಾಗ್ದ ವಿಶೇಷತೆ ಇದೇ ಆಗಿರ್ತೈತೆ ಅಂತ ಹೇಳ್ತೀನಿ. ಅಲ್ಲಿ ಏನೇನಿದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಹಾಗಿದ್ರೆ ಇವಾಗ ಹೊರಡೋಣ. ನಾವು ಇವಾಗ ಗಾಮನಗಟ್ಟಿ ಮತ್ತು ಬೈರಿಕೊಪ್ಪ ರೋಡ್ ಮುಖಾಂತರ ಹೋಗ್ತಿದ್ದೇನೆ. ನಾನು ಕಾಲೇಜ್ BUB ರೀಚ್ ಆಗೋಕ್ಕೆ ಒಂದು 30 ಮಿನಿಟ್ಸ್ ಆಗ್ತೈತೆ. ನೋಡೋಣ, ಇವತ್ತು ಲಾಸ್ಟ್ ಡೇ ಐತಿ. ಇವತ್ತು ಯಾವ ಥರ ಇರ್ತೈತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ನಾವು ಇವಾಗ ನೇರ್ ಟು ಬೈರಿಕೊಪ್ಪ ಇದ್ದೇವೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತು, ಯಾಕೋ ಬಾಬಾ. ನಾವು ಇವಾಗ ಹೋಟೆಲ್ ಪ್ರೆಸಿಡೆಂಟ್ ಹೋಟೆಲ್ ದಾಟ್ಕೊಂಡು ಬಂದು ಸಿದ್ದಪ್ಪಜ್ಜನ ಗುಡಿ ಹತ್ರ ಇದ್ದೇವೆ. ಇವಾಗ ನಾವು ಇವಾಗ ನಿಯರ್ ಟು BUB ಕಾಲೇಜ್ ಹತ್ರ ಇದ್ದೇವೆ. ಲೊಕೇಶನ್ ರೀಚ್ ಆಗೋಕೆ ಇನ್ನೊಂದು 5 ಮಿನಿಟ್ಸ್ ಆಗ್ತೈತೆ. ನಮ್ಮ ಹುಬ್ಬಳ್ಳಿ ಧಾರವಾಡ ಒಳಗೆ ಭಾಳ ಫೇಮಸ್ ಕಾಲೇಜ್, ಭಾಳ ಹಳೆ ಕಾಲೇಜ್. BUB ಅಂತಂದ್ರೆ ಏನೋ ಒಂಥರ ಸ್ಟ್ಯಾಂಡರ್ಡ್ ರೇಂಜ್ ಅಂತಾರಲ್ಲ, ಆ ಥರ ಇದೆ ರೇಂಜ್ ಈಗ. ನಾವು ಕ್ಯಾಂಪಸ್ ಒಳಗಡೆ ಬಂದ್ವಿ. ನಾವು ಇವಾಗ ಲೊಕೇಶನ್ ಕಡೆ ಹೋಗ್ತಿದ್ದೇವೆ. ನಾವು ಇವಾಗ ಲೊಕೇಶನ್ನ ರೀಚ್ ಆದ್ವಿ. ಮೊದಲೇ ದಿನಾನೂ ಬಂದಿದ್ದೆ, ಬಟ್ ಅಷ್ಟೊಂದು ಏನೂ ಬಂದಿರಲಿಲ್ಲ ಯಾರು. ಇವಾಗ ನೋಡೋಣ ಇವಾಗ ಏನಾಗಿದೆ ಅನ್ನೋದನ್ನು ತೋರಿಸ್ತೇನೆ ನಿಮಗೆ. ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಖಾಲಿನೇ ಇದೆ. ನೀವು ನೋಡ್ತಿದ್ದೀರಿ, ಎಲ್ಲ ಜನ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಮ್ಗೆ ಬಂದಿದ್ದಾರೆ, ಪಾರ್ಕಿಂಗ್ ಮಾಡಿದ್ದಾರೆ. ಜನ ಇನ್ನೂ ಬರ್ತಾ ಇದ್ದಾರೆ. ಇದನ್ನು ನೋಡ್ತಿದ್ದೀರಿ ನೀವು, ಇದು ಫುಡ್ ಕೋರ್ಟ್ ಇದೆ. ಇಲ್ಲಿ ಸ್ಟಾಲನ್ನು ಯಾರು ತೊಗೊಂಡಿದ್ದಾರಲ್ಲ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇವಾಗ ಒಳಗಡೆ ಹೋಗೋಣ. ಸ್ಟಾಲ್ ಒಳಗಡೆ ಏನೇನಿದೆ ಅನ್ನೋದು ತೋರಿಸ್ತೇನೆ. ಇದನ್ನು ನೋಡ್ತಿದ್ದೀರಿ ನೀವು, ಉತ್ಸವ ರಾಕ್ ಗೋಡನ್ಗಳು ಹಿಂಗೆ ಇರ್ತಾವೆಲ್ಲ. ಆಲ್ಮೋಸ್ಟ್ ಎಲ್ಲ ನೋಡ್ಬೋದು, ಹಳೆ ಕಾಲದಾಗ ಏನೇನೈತೆ ಅನ್ನೋದನ್ನೆಲ್ಲ. ಇಲ್ಲಿ ನೋಡ್ತಿದ್ರಿ ಟೂ ವೀಲರ್ಸ್ ಎಲ್ಲ
ಇಲ್ಲಿ ತೊಗೊಂಬಂದಿದ್ದಾರೆ. ಇವಾಗ ನಾವು ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ 2024 ಹುಬ್ಳಿ ಇವಾಗ ಒಳಗಡೆ ಹೋಗೋಣ. ಇದನ್ನು ನೋಡ್ತಿದ್ರಿ ನೀವು, ಇದು ರಿಜಿಸ್ಟ್ರೇಷನ್ ಕೌಂಟರ್ ಅದ. MA6602 I-20 ಗಾಡಿ ತೆಗೆ ಬರ್ರಿ. ವೈಟ್ ಕಲರ್, ದಯವಿಟ್ಟು ಬೇಗ ಬನ್ನಿ. ಫ್ರೆಂಡ್ಸ್, ನಾವಿವಾಗ ನಿಮಗೆ ಗೊತ್ತಿದೆ, ನಾನು ಆಲ್ರೆಡಿ ಇವತ್ತು ನನ್ನ ಇಂಟರ್ನ್ಯಾಷನಲ್ಸ್ ಲಿಂಗಾಯತ ಯೂತ್ ಫೋರಮಲ್ಲಿದ್ದೇನೆ. ಇಲ್ಲಿ ನನಗೆ ಏನು ವಿಶೇಷತೆ ಅನ್ನಿಸ್ತಪ್ಪ ಅಂತಂದ್ರೆ, ಜಿ ಗ್ರೂಪ್ ಅವ್ರದ್ದು ಒಂದು ರೈಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಪ್ಪ ಅಂತಂತಂದ್ರೆ ಅದು ಶುಗರ್ ಪೇಷಂಟ್ ಅವರು ಅದು ಯೂಸ್ ಮಾಡ್ಬೋದು ಅಂತ. ಅದನ್ನ ತಿಂದರೆ ಶುಗರ್ ಲೆವೆಲ್ ಏನು ವೇರಿ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಬಟ್ ಅವ್ರ ಮಾತು ಕೇಳಿ ನನಗೆ ಭಾಳ ಖುಷಿ ಆಯ್ತು. ಇವಾಗ ನಮ್ಮ ಜೊತೆ ಆ ಸಂಸ್ಥೆ ಮಾರ್ಕೆಟಿಂಗ್ ಡೈರೆಕ್ಟರ್ ಆದಂಥ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಈಸ್ ಆಲ್ಸೋ ಹ್ಯಾವಿಂಗ್ ಗುಡ್ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಮಾರ್ಕೆಟಿಂಗ್ ಆ್ಯಂಡ್ ಆಲ್. ಅವ್ರನ್ನ ಮಾತಾಡ್ಸೋಣ, ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಆಮೇಲೆ ನಮ್ಮ ಜನತೆಗೆ ಇದು ಯಾವ ಥರ ಯೂಸರ್ ಫ್ರೆಂಡ್ಲಿ ಅನ್ನೋದನ್ನು ಅವರು ನಮ್ಮ ಕ್ಲೀನಾಗಿ ತಿಳಿಸ್ಕೊಡ್ತಾರೆ. ಹಾಗಾದರೆ ಮಾತಾಡ್ಸೋಣ ಇವಾಗ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಗಟ್ಟಿ ಅಂತ. ನಾವು ಗಟ್ಟಿ ಗ್ರೂಪ್ಸ್ ಆರ್ಗನೈಸೇಷನ್ ಕಡೆಯಿಂದ 1986ಇಂದ ಇದ್ದೀವಿ. ನಮ್ಮಲ್ಲಿ ಸುಮಾರು ರೈಸ್ ಮಿಲ್ಗಳಿದೆ. ಅದರಲ್ಲಿ ಮೇನ್ ಬ್ರ್ಯಾಂಡ್ಗಳು ಬಂದ್ಬಿಟ್ಟು ಗಟ್ಟಿ, ಶ್ರೀ ಬಸವೇಶ್ವರ ಆ್ಯಂಡ್ ಗಟ್ಟಿ ಫಿಟ್ ಗ್ರೇನ್ ಅಂತ. ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಾ ಇರೋದು ಗಟ್ಟಿ ಫಿಟ್ ಗ್ರೇನ್ ಅನ್ನೋ ರೈಸ್. ಇದರಲ್ಲಿ ಏನು ಅಂತಂದರೆ, ನಮ್ಮ ಭಾರತದಲ್ಲಿ ಸುಮಾರಷ್ಟು ಜನ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ ಹಾಗೂ ರೈಸ್ ಪ್ರಿಯಗಳಿದ್ದಾರೆ. ಅವ್ರಿಗೆ ರೈಸ್ ತಿನ್ನೋದಕ್ಕೆ ಭಯ ಬರ್ತದೆ. ಹಂಗಾಗಿ ನಾವು ಈ ಬ್ರ್ಯಾಂಡ್ನ ಲಾಂಚ್ ಮಾಡಿದ್ದೀವಿ. ಇದು ಏನು ಅಂತಂದರೆ ಲೋ GI ರೈಸ್ ಅಂತ ಹೇಳ್ಬಿಟ್ಟು, ಯಾರೇ ಡಯಾಬಿಟಿಕ್ ಪೇಷಂಟ್ಸ್ ಆಗಲಿ ಇದನ್ನು ತಿಂದರೆ ನಿಮ್ಮ ಶುಗರ್ ಲೆವೆಲ್ಸಲ್ಲಿ ಏರುಪೇರು ಅನ್ನೋದು ಇರೋದಿಲ್ಲ. ಸೊ ದಯವಿಟ್ಟು ನಮ್ಮ ವಿನಂತಿ ಏನು ಅಂತಂದರೆ, ಇದನ್ನು ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಾವು ಮಾರ್ಕೆಟ್ ರಿಸರ್ಚ್ ಮಾಡಿಬಿಟ್ಟು ಇದು ಡಿಮ್ಯಾಂಡ್ ಇದೆ, ಇದು ಜನಕ್ಕೆ ರಿಕ್ವೈರ್ಮೆಂಟ್ ಇದೆ, ನಾವು ಏನೋ ಒಂದು ಜನಕ್ಕೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಪ್ರಾಡಕ್ಟ್ನ ತೊಗೊಂಡು ಬಂದಿದ್ದೀವಿ.
ಇದೇ ಥರ ಮುಂದೆ ಆರ್ಗ್ಯಾನಿಕ್ ರೈಸು ಆ ಥರ ಸುಮಾರಷ್ಟು ತರ್ತೀವಿ. ನಿಮ್ಮ ಸಪೋರ್ಟ್ ನಮಗಿರಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಫ್ರೆಂಡ್ಸ್, ನಾನು ಇವಾಗ SK ಮೀಡಿಯಾ ಹೌಸಲ್ಲಿದ್ದೇನೆ. ಅವ್ರದ್ದು ಒಂದು ಕಾನ್ಸೆಪ್ಟ್ ನನಗೆ ಭಾಳ ಲೈಕ್ ಆಯ್ತು. ನಾರ್ಮಲಿಗೆ ನಾವು ಸಣ್ಣವ್ರಿದ್ದಾಗ ಏನು ಮಾಡ್ತಿದ್ವಿ ಅಂತಂತಂದ್ರೆ ಒಂದು ಪೆನ್ ತೊಗೊಳ್ತಿದ್ವಿ, ಯೂಸ್ ಆ್ಯಂಡ್ ಥ್ರೋ ಇತ್ತ ಒಗೆದು ಬಿಡ್ತಿದ್ವಿ. ಬಟ್ ಇವರಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಪ್ಪ ಅಂತಂತಂದ್ರೆ ಎಕೋ ಫ್ರೆಂಡ್ಲಿ ಪೆನ್, ಎಕೋ ಫ್ರೆಂಡ್ಲಿ ಪೆನ್ಸಿಲ್ಸ್, ಎಕೋ ಫ್ರೆಂಡ್ಲಿ ಕ್ಯಾಲೆಂಡರ್ಸ್, ಎಕೋ ಫ್ರೆಂಡ್ಲಿ ಇನ್ವಿಟೇಷನ್ಸ್ ಕಾರ್ಡ್ಸ್, ಮ್ಯಾರೇಜ್ ಕಾರ್ಡ್ಸ್ ಎಲ್ಲ ರೆಡಿ ಮಾಡ್ತಾರೆ. ಯಾವ ಥರ ಅಂತಂತಂದರೆ ನೀವು ಯೂಸ್ ಮಾಡಿದಾದ್ಮೇಲೆ ಅದನ್ನೆಲ್ಲ ಭೂಮಿಗೆ ಹಾಕಿದ್ರೆ ಅದೇನಾಗ್ತೈತಿ ಅಂತಂತಂದ್ರೆ ಅಲ್ಲೊಂದು ಮರ ಹುಟ್ಟುಕೊಳ್ತೈತೆ, ಒಂದು ಹೊಸ ಸೃಷ್ಟಿ ಆಗ್ತೈತಿ ಅಂತ ಹೇಳ್ಬೋದು. ಕಾನ್ಸೆಪ್ಟ್ ನನಗೆ ತುಂಬ ಲೈಕ್ ಆತ. ನಾನು ಇವಾಗ ಅದರದ್ದೇ ಆದಂಥ ಆರ್ಗನೈಸೇಷನ್ದ ಹ್ಯಾಂಡಲ್ ಮಾಡ್ತಿದ್ದಾರೆ, ಮಾರ್ಕೆಟಿಂಗ್ ಇನ್ಚಾರ್ಜ್ ಅವ್ರು ಇದ್ದಾರೆ. ಅವ್ರ ಹೆಸರು ಬಂದ್ಬಿಟ್ಟು ಗಿರೀಶ್ ಅವ್ರು ಮಾತಾಡ್ತೀನಿ. ಇವಾಗ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ನಮಸ್ಕಾರ ಎಲ್ಲರಿಗೂ. ನಾವಿವಾಗ ಚಿಕ್ಕವರಿದ್ದಾಗ ನಾವೇನು ಮಾಡ್ತಿದ್ವಿ, ನಾವಿವಾಗ ಪೆನ್ನ ಬರೆದಾದ್ಮೇಲೆ ನಾವು ಎಸೆದು ಬಿಡ್ತಿದ್ವಿ. ಅದೇ ಥರ ನಮ್ಮ ಥರ ಎಷ್ಟೊಂದು ವಿದ್ಯಾರ್ಥಿಗಳು ಮಾಡ್ತಿದ್ರು. ಇವಾಗ ನಾವು ಮಾರ್ಕೆಟ್ಗೆ ಅದೇ ಅನಲೈಸ್ ಮಾಡ್ಬಿಟ್ಟು ಒಂದು ಹೊಸ ಪ್ರಾಡಕ್ಟ್ ತಂದಿದ್ದೀವಿ. ಸೊ ನಾವು ಪ್ಲಾಸ್ಟಿಕ್ನ ಸೇವ್ ಮಾಡಿಬಿಟ್ಟು ಜಾಸ್ತಿ ವೇಸ್ಟ್ ಆಗಬಾರ್ದು, ನಮ್ಮ ಪರಿಸರನ ಉಳಿಸ್ಬೇಕು ಅಂತ ಒಂದು ಹೊಸ ಪೆನ್ ಮತ್ತು ಪೆನ್ಸಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ಸೊ ಇದು ಪರಿಸರ ಸ್ನೇಹಿ ಪೆನ್ ಮತ್ತು ಪೆನ್ಸಿಲ್ ಅಂತ. ಇದು ನಾವು ಯೂಸ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ನಾವು ಎಸೆದು ಬಿಡ್ತೀವಿ. ಸೊ ಅದರಿಂದ ಸುಮ್ಮನೆ ಪ್ಲಾಸ್ಟಿಕ್ ವೇಸ್ಟ್ ಆಗುತ್ತೆ, ಆಮೇಲೆ ಸುಮ್ಮನೆ ನಮ್ಮ ಎನ್ವಿರಾನ್ಮೆಂಟ್ ಎಲ್ಲ ಹಾಳಾಗುತ್ತೆ. ಅದಕ್ಕೆ ನಾವು ಇವಾಗ ಒಂದು ಹೊಸ ಪೆನ್ನು ಮತ್ತು ಪೆನ್ಸಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ಈ ಪೆನ್ನ ನಾವು ಬರ್ದು ಯೂಸ್ ಆದಮೇಲೆ ಇಂಕ್ ಖಾಲಿ ಆದಮೇಲೆ ನಾವು ಇಲ್ಲಿ ಬೀಜ ಇರುತ್ತೆ, ಈ ಬೀಜನ ನಾವು ಮಣ್ಣೊಳಗಡೆ ಹಾಕ್ಬಿಟ್ಟು ನಾವು ನೀರು ಹಾಕಿದ್ರೆ ಅದರಲ್ಲಿ ಗಿಡ ಬಿಡುತ್ತೆ. ಅದೇ ಥರ ಸೇಮ್ ಪೆನ್ಸಿಲ್ ಕೂಡ ಅಷ್ಟೇ. ಇದೇ ಥರ ನಾವು ಮಾಡ್ಕೊಂಡು ಹೋಗ್ತಿದ್ರೆ ನಮ್ಮ ಪರಿಸರನೂ ಉಳಿಸ್ಬೋದು. ಇವಾಗಿಂದಾನೇ ನಮ್ಮ ಯಂಗ್ ಜನ್ರೇಷನ್ ಅವ್ರಿಗೆ ನಾವು ಏನಾದರೂ ಹೇಳ್ಕೊಟ್ರೆ ಅವ್ರಿಗೆ ಎಂತೂಸಿಯಾಸಮ್ ಹುಡುಕಿ ಅವರು ಸೇಮ್ ಅದೇ ಥರನೇ ತುಂಬ ನಡ್ಕೊತಾರೆ. ಅದೇ ಥರ ನಾವು ಮಾರ್ಕೆಟಲ್ಲಿ ಒಂದು ಹೊಸ ಕ್ಯಾಲೆಂಡರ್ನ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಈ ಕ್ಯಾಲೆಂಡ್ರಲ್ಲಿ ಸೀಡ್ಸ್ ಇರುತ್ತೆ, ಅದೇ ಥರ ಹ್ಯಾಂಡ್ ಮೇಡ್ ಕ್ಯಾಲೆಂಡರ್. ಇದು ವೇಸ್ಟ್ ಪೇಪರಿಂದ ಮಾಡಿರ್ತಾರೆ. ಸೊ ನಾವು ಒಂದು ವರ್ಷ ಆದಮೇಲೆ ಏನು ಮಾಡ್ತೀವಿ, ಆ ಕ್ಯಾಲೆಂಡರ್ನ ಎಸೆದು ಬಿಡ್ತೀವಿ. ಸೊ ಅದ್ರ ಬದಲು ಒಂದು ವರ್ಷ ಆದಮೇಲೆ ಅದೇ ಈ ಶೀಟ್ನೇ ನಾವು ಮಣ್ಣಲ್ಲಿ ಹಾಕ್ಬಿಟ್ಟು ನೀರು ಹಾಕಿದ್ರೆ ಅದೇ ಬೀಜದಿಂದ ಅದು ಗಿಡ ಹುಟ್ಟುತ್ತೆ. ಸೊ ಅದೇ ಥರ ನಾವು ವೆಡ್ಡಿಂಗ್ ಇನ್ವಿಟೇಷನ್ನು ಎಲ್ಲ ಮಾಡ್ತೀವಿ. ಮದುವೆ ಆದಮೇಲೆ ಆ ಕಾರ್ಡ್ನ ಎಸೆಯೋ ಬದಲು ಅದೇ ಕಾರ್ಡ್ನ ನಾವು ಮಣ್ಣಲ್ಲಿ ಹಾಕಿದ್ರೆ ಅದೇ ಗಿಡ ಬೆಳೆಯುತ್ತೆ. ಸೊ ಇವತ್ತು ನಾವು ಹಸಿರು ಉಳಿಸಿದ್ರೆ ಅದೇ ಹಸಿರು ನಾಳೆ ನಮ್ಮ ಉಸಿರು ಉಳಿಸುತ್ತೆ. ಸೊ ಅದೇ, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ಅಂತ. ನಾವು ಗ್ರಾಮಿಕ ಸೊಸೈಟಿಯಿಂದ ಬ್ಲೈ ಫೌಂಡೇಶನ್ ವತಿಯಿಂದ ನಾವು ವಿದ್ಯಾರ್ಥಿಗಳಿಗೆ 10th ಪಾಸ್ ಆಗಲಿ ಫೇಲ್ ಆಗಲಿ ಅಂತ ವಿದ್ಯಾರ್ಥಿಗಳಿಗೆ ಎಲೆಕ್ಟ್ರಿಷಿಯನ್ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಿದ್ದೇವೆ. ನಮ್ಮ ಸಂಸ್ಥೆ ಬಗ್ಗೆ ಅವಿನಾಶ್ ಅವರು ಮಾಹಿತಿ ಕೊಡ್ತಾರೆ ನಿಮಗೆ. ಎಲ್ಲ ಜನರಿಗೂ ನಮಸ್ಕಾರ. ನಾನು ವರ್ಕ್ ಮಾಡ್ತಾ ಇದ್ದು ಗ್ರಾಮಿಕ ಸೊಸೈಟಿ ಒಳಗಡೆ, ಕಂಪ್ನಿ ಒಳಗಡೆ. ನಾವು ಏನು ಮಾಡ್ತೀವಿ ಅಂದರೆ ಫ್ರೀ ಟ್ರೈನಿಂಗ್ ಕೊಡ್ತೀವಿ. ಓಕೆ, ಸಮಾಜ ಸೇವೆ ಮಾಡ್ತೀವಿ. ಇದ್ರೊಳಗಡೆ ಏನು ಮಾಡ್ತೀವಿ ಅಂದರೆ ಎಲೆಕ್ಟ್ರಿಷಿಯನ್ ಟ್ರೈನಿಂಗ್ ಕೊಡ್ತೀವಿ. ಯಾರೆಲ್ಲ SSLC, PUC, ITI ಇರ್ತಾರಲ್ಲ, ಯಾರೆಲ್ಲ ಕಂಪ್ಲೀಟ್ ಆಗಿರ್ಬೋದು ಅಥವಾ ಡ್ರಾಪ್ ಔಟ್ ಆಗಿರ್ಬೋದು, ಅವ್ರಿಗೆ ಏನು ಮಾಡ್ತೀವಿ, ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತೀವಿ. ಇದು ಪೂರ ಏನಿರುತ್ತೆ ಫ್ರೀ ಒಳಗಡೆ ಇರುತ್ತೆ. ಓಕೆ, ಟ್ರೈನಿಂಗ್ ಒಳಗಡೆ ಒಂದು ಟೂಲ್ ಕಿಟ್ ಆಗಿರ್ಬೋದು, ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಎಫ್ರಾನ್ ಆಗಿರ್ಬೋದು, ಯಾವುದೇ ರೀತಿಯನ್ನ ಚಾರ್ಜ್ ಮಾಡಲ್ಲ. ಓಕೆ, ನಿಮ್ಮ ಸಲುವಾಗಿ ಏನು ಮಾಡಿದ್ದೀವಿ ನಾವು, ಇದು ಟ್ರೈನಿಂಗ್ ಇದೆ. ಓಕೆ, ಇದು ಪೂರ ನಿಮ್ಮ ಭವಿಷ್ಯನ ಉಜ್ವಲ ಮಾಡುತ್ತೆ. ಹೆಚ್ಚಿನ ಮಾಹಿತಿಗೆ ತಳಗಡೆ ನೀಡಿರುವ ಡೀಟೇಲ್ಸ್ಗೆ ಸಂಪರ್ಕಿಸಿ. ನಮಸ್ತೆ ಎವ್ರಿವನ್. ಈ ಬುಕ್ ಅನ್ನು ನಾನೇ ಬರ್ದೀನಿ. ಈ ಬುಕ್ಕಿನ ಹೆಸರು ಇನ್ಸ್ಪೈರಿಂಗ್ ಸ್ಟೋರೀಸ್ ಫಾರ್ ಲಿಟಲ್ ಮೈಂಡ್ಸ್. ಇದರಲ್ಲಿ ನಂದೇ ಸ್ಟೋರೀಸ್ ಇದೆ. ನಿಮ್ಮಲ್ಲಿಯೂ ತುಂಬಾ ಟ್ಯಾಲೆಂಟ್ಸ್ ಇದೆ, ಅದನ್ನ ಐಡೆಂಟಿಫೈ ಮಾಡಿ ಬೆಳೆಸಿ. ಥ್ಯಾಂಕ್ ಯು ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ಅಂಡ್ ಮೈ ಫ್ಯಾಮಿಲಿ ಮೆಂಬರ್ಸ್ ಹೂ ಹೆಲ್ಪ್ಡ್ ಮೀ ಟು ರೈಟ್ ದಿಸ್ ಬುಕ್. ಈ ಬುಕ್ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆಯಾ? ಹಾಗಿದ್ರೆ ಈ ಬುಕ್ ತಗೊಳ್ಳಿ. ಈ ಬುಕ್ ಉಚಿತವಾಗಿದೆ. ಫ್ರೆಂಡ್ಸ್, ಎಂದಿನಂತೆ ಇವತ್ತಿನ ಲಾಗ್ ನಾವು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್. ಇವಾಗ ಹೊರಡೋ ಸಮಯ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ನೋಡಿ ಆಯಿತಾ, ಚೆನ್ನಾಗಿತ್ತು. ಒಂಥರ ಏನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಆಲ್ಮೋಸ್ಟ್ ಅಲ್ಲ ಯಾವುದಿದೆ ಎಲ್ಲನೂ ನೋಡಿ ಆಯ್ತಾ. ಕೆಲವೊಂದನ್ನು ಮಾತ್ರ ನಾನು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ, ನಿಮಗೂ ತಿಳಿಸೋ ಪ್ರಯತ್ನನೂ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇವಾಗ ಮನೆಗೆ ಹೊರಡೋಣ. ಇವಾಗ ಇಲ್ಲಿಂದ ಸಮಯ ಇಲ್ಲಿಂದ ನಾವು ಇವಾಗ ಆನ್ ದಿ ವೇ ಟು ಮನೆ ಹೊರಡ್ತಿದ್ದೇವೆ.